ಪ್ರೀತಿಯ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತಂದರೆ ಕ್ಯಾಪ್ಸಿಕಮ್ ರೈಸ್ ಅಥವಾ ಕ್ಯಾಪ್ಸಿಕಮ್ ಪಲಾವ್ ಅಂತಲೂ ಅನ್ಬೋದು. ನಾನು ಅದನ್ನು ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದಲ್ಲಿ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೋದು, ಹಾಗೆ ಲೈಕ್ ಕೂಡ ಮಾಡ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆಲೂಗಡ್ಡೆ ತೊಗೊಂಡಿದ್ದೀನಿ, ಈರುಳ್ಳಿ, ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಮತ್ತು ಮೆಣಸಿಕಾಯಿ ಇಷ್ಟ ಇದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ಜೀರಿಗೆ, ಸಾಸಿವೆ ಎಲ್ಲ ಮೊದಲೇ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರಿಶಿನ, ಉಪ್ಪು ಮತ್ತು ಗರಂ ಮಸಾಲ ಇಲ್ಲಾಂದರೆ ಚಿಕನ್ ಮಸಾಲೆ ಯಾವುದಿದ್ರೂ ನಡೆಯುತ್ತೆ. ನಾನಿಲ್ಲಿ ಕುಕ್ಕರಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಅದು ಚಿಟಪಟ ಅಂತ ಸಿಡಿದ್ಮೇಲೆ ನೀವು ಇದಕ್ಕೆ ಶೇಂಗಾ ಕೂಡ ಹಾಕ್ಕೋಬೋದು. ನಾನು ಶೇಂಗಾ ಹಾಕಿಲ್ಲ, ಸ್ಕಿಪ್ ಮಾಡಿದೆ. ಇಲ್ಲಿ ಈರುಳ್ಳಿ ಹಾಕಿದ್ದೀನಿ. ಫಸ್ಟ್ ಸ್ವಲ್ಪ ಫ್ರೈ ಮಾಡೋಣ. ಅದನ್ನು ಫ್ರೈ ಮಾಡಿದ್ಮೇಲೆ ಕ್ಯಾಪ್ಸಿಕಮ್ ಕೂಡ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡೋಣ, ಎರಡು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ. ಕ್ಯಾಪ್ಸಿಕಮ್ ಹಾಕಿ ರೈಸ್ ಮಾಡೋದಾಗಿರಲಿ, ಚಿತ್ರಾನ್ನ ಮಾಡೋದಾಗಿರಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು. ನನಗಂತೂ ತುಂಬಾ ಇಷ್ಟ ಆಗೋಯ್ತದು. ಇನ್ನೂ ಮಾಡಿದರೆ ಅಂದರೆ ಸ್ವಲ್ಪ ಜಾಸ್ತಿ ಮಾಡಿದರೆ ಇನ್ನೂ ಹೋಗ್ತಿತ್ತು ಅಂತ ಅನಿಸಿತ್ತು. ಸ್ವಲ್ಪ ಜಾಸ್ತಿ ಮಾಡಿದರೆ ಇನ್ನೂ ತಿಂತಾಯಿದ್ರು, ನಮ್ಮ ಮನೆಯವ್ರು ಕೂಡ ತಿಂತಾಯಿದ್ರು. ಈಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ಆಲೂಗಡ್ಡೆ ಮತ್ತು ಟೊಮೊಟೊ ಎರಡೂ ಹಾಕ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ನಾನು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಏನು ಅಷ್ಟು ಖಾರ ಇರಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮನೇಲಿ ಕ್ಯಾಪ್ಸಿಕಮ್ ಇದ್ದರೆ ನೀವು ನಿಜವಾಗ್ಲೂ ಇದನ್ನು ಟ್ರೈ ಮಾಡಿ, ಒಂದ್ಸಲ ಟೇಸ್ಟ್ ನೋಡಿ. ಮಾಡ್ತಿರ್ತಾರೆ ಕೆಲವೊಬ್ರು, ಆಲೆ ಗೊತ್ತಿಲ್ಲ ಅಂತಂದರೆ ಅಥವಾ ಈ ಥರ ಮಾಡಿ ತಿಂದಿಲ್ಲ ಅಂತಂದರೆ ಮಾಡ್ಕೊಂಡು ತಿನ್ಬೋದು. ಈಗ ನಾನು ಬೀಟ್ರೂಟ್ ಹಾಕ್ತಾ ಇದ್ದೀನಿ. ಬೀಟ್ರೂಟ್ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಎಲ್ಲದರಲ್ಲೂ ಶಕ್ತಿ ಇದೆ. ಅದರಲ್ಲಿ ನಮಗೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕ್ಯಾರೆಟ್ ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಏನೇನಿದ್ವು ತರಕಾರಿ ಹಾಕಿದ್ದೀನಿ, ಅದರಲ್ಲಿ ಕ್ಯಾಪ್ಸಿಕಮ್ ಹೈಲೈಟ್ ಅಂತಲೇ ಹೇಳ್ಬೋದು. 1 ಅಥವಾ 2 ಎಕ್ಸ್ಟ್ರಾ ಹಾಕಿ ಮಾಡಿದರೆ ಕ್ಯಾಪ್ಸಿಕಮ್ ರೈಸ್ ಅಥವಾ ಕ್ಯಾಪ್ಸಿಕಮ್ ಪಲಾವ್ ರೆಡಿ ಆಗುತ್ತೆ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ, ಇಲ್ಲಿ ಮತ್ತು ಅರಿಶಿನ ಹಾಕಿದ್ದೀನಿ. ಸ್ವಲ್ಪ ಮಸಾಲ ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ನಿಮಗೆ ಬೇಕಿದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಇನ್ನೂ ಚೆನ್ನಾಗಾಗುತ್ತೆ ಸ್ಕಿಪ್ ಮಾಡಿದರೆ. ಯಾಕೆಂದರೆ ಮಸಾಲ ತಿನ್ನೋದು ಅಷ್ಟೇ ಒಳ್ಳೆಯದಲ್ಲ. ನಾನು ಇವತ್ತು ಹಾಕ್ತಾ ಇದ್ದೀನಿ, ಪಲಾವ್ಗೆ ಯಾವತ್ತೂ ಹಾಕಲ್ಲ ನಾನು. ಕ್ಯಾಪ್ಸಿಕಮ್ ರೈಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಫ್ಲೇವರ್ ಬರಲಿ ಅಂತ ಹಾಕಿದೆ ನಾನು ಮಸಾಲೆನ. ಇಲ್ಲಾಂದ್ರೆ ನಿಮ್ಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಅಥವಾ ಮನೇಲಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದೆಲ್ಲ. ಅರಿಶಿನ ಮತ್ತು ಮಸಾಲ ಹಾಕಿರೋದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಅದರಲ್ಲೇ ಅರ್ಧ ಬೆಂದು ಹೋಗ್ತಾವಲ್ಲ, ಆವಾಗಲೇ ಟೇಸ್ಟಿಯಾಗಿ ಬರೋದು ಪಲಾವು ಅಥವಾ ರೈಸ್. ತುಂಬ ಈಸಿಯಾಗಿ ಮಾಡ್ಬೋದು ಇದು. ಬೆಳಗಿನ ತಿಂಡಿಗೆ ನೀವು ಮಕ್ಳಿಗೆ ಮಾಡಿಕೊಡ್ಬೋದು, ಅಥವಾ ಲಂಚ್ ಬಾಕ್ಸಿಗೂ ಹಾಕಿ ಕಳಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಇದು. ಲಂಚ್ ಬಾಕ್ಸಿಗೂ ಇದು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಮಕ್ಕಳು ಕೂಡ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದು. ಇದ್ರ ಜೊತೆ ಮೊಸರು ಬಜ್ಜಿ ಅಥವಾ ಏನಾದರೂ ಮೊಸರು ಹಾಕ್ಕೊಟ್ರೆ ತಿನ್ಬೋದು ಮಕ್ಕಳು. ಖಾರ ಏನಿರಲ್ಲ ಕ್ಯಾಪ್ಸಿಕಮ್ಮು, ಹಂಗಾಗಿ ಮಕ್ಕಳನ್ನು ತಿನ್ಬೋದು ಇದನ್ನು. ಇದಕ್ಕೆ ನಾನು ಇವಾಗ ಅಕ್ಕಿನ ತೊಳ್ಕೊಂಬರಕ್ಕೆ ಹೋಗಿದ್ದೆ ನಾನು. ಅಷ್ಟೊತ್ತಲ್ಲಿ ಕುದಿ ಹಿಡಿದು ಬಿಡ್ತಿದ್ದು. ಪರವಾಗಿಲ್ಲ, ಕುದಿ ಹಿಡಿದ್ರೂ ಬೇಗ ಆಗುತ್ತೆ. ಇಲ್ಲಿ 1 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ನಾನಿಲ್ಲಿ. ನೀವು ಬೇಕಿದ್ರೆ ಜಾಸ್ತಿ ಮಾಡೋ ಆಗಿದ್ರೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು. ಕುಕ್ಕರಲ್ಲಿ ಮಾಡೋರಿಗೆ ಗೊತ್ತಿರುತ್ತೆ ಆಲ್ರೆಡಿ. ನಾನು 1 ಗ್ಲಾಸ್, ಇಬ್ಬರಿಗೆ 1 ಗ್ಲಾಸ್ ಸಾಕು, ಮೂವರಿಗೆ ಅಂದರೆ ನನ್ನ ಮಗಳಿಗೂ ಸೇರಿಸಿ 1 ಗ್ಲಾಸ್ ಅಕ್ಕಿ ಸಾಕು ಅಂತಂದು ಅಷ್ಟೇ ಹಾಕಿದ್ದೀನಿ ನಾನು. 2 ಗ್ಲಾಸ್ ನೀರು ಹಾಕಿಟ್ಬಿಟ್ರೆ ಕುಕ್ಕರಲ್ಲೇ ಆರಾಮಾಗಿ ಕ್ಯಾಪ್ಸಿಕಮ್ ರೈಸ್ನ ನಾವು ಮಾಡ್ಕೋಬೋದು. ತುಂಬ ಒಂದು 10-15 ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ಇದು ಕ್ಯಾಪ್ಸಿಕಮ್ ರೈಸ್. ತುಂಬಾ ಈಸಿ. ಮತ್ತು ಬೆಳಗಿನ ತಿಂಡಿಗೆ ಏನು ಮಾಡಬೇಕು ಅನ್ನೋದು ಯೋಚನೆ ಇದ್ರೆ ಇದನ್ನು ಟ್ರೈ ಮಾಡಿ ನೀವು. ಕ್ಯಾಪ್ಸಿಕಮ್ ಇದ್ದರೆ
ಅಕ್ಕಿ ಹಾಕ್ತಾ ಇದ್ದೀನಿ ನಾನಿಲ್ಲಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕಿ ನೀರು ಅದಕ್ಕೆ ಎಷ್ಟು ಬೇಕೋ ಹಾಕಿ ಚೆನ್ನಾಗಿ ಕೈ ಆಡಬೇಕು ಇಲ್ಲಿ. ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿದ್ರೆ ಚೆನ್ನಾಗಿ ಬರುತ್ತೆ ಪಲಾವ್. ಯಾಕಂದರೆ ಒಂದೇ ಅಕ್ಕಿನ ಹಾಕಿ ಮುಚ್ಚಳ ಮುಚ್ಚಿಟ್ಬಿಟ್ರೆ ಪಲಾವ್ ಚೆನ್ನಾಗಿ ಬರಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಸಿಲ್ ಹೊಡ್ಸಿದ್ರೆ ಸಾಕು. ಇನ್ನು ಅಂದರೆ ತೆಗೆದು ನೋಡಿದಾಗ ಇನ್ನೂ ಅಂದರೆ ಇನ್ನೂ ಕುದ್ದಿಲ್ಲ ಅಂತಂದರೆ ಇನ್ನೊಂದು ವಿಸಿಲ್ ಹೊಡ್ಸಿದ್ರೆ ತಾನೇ ಅಳ್ಕೊಳುತ್ತೆ. ಈಗ ಸೂಪರಾಗಿ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗಿದೆ. ತುಂಬಾ ಟೇಸ್ಟಿ ಆಗಿತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು. ಲಾಸ್ಟಿಗೆ ಇನ್ನೂ ಸ್ವಲ್ಪ ಬೇಕಾಗಿತ್ತು ಅನಿಸ್ತಾ ಇತ್ತು ನಮಗೆ. ನೋಡ್ತಾ ಇರ್ಬೋದು ಕ್ಯಾಪ್ಸಿಕಮ್ ರೈಸ್ ಎಲ್ಲ ಚೆನ್ನಾಗಿ ಕುದ್ದಿದೆ. ರೈಸ್ ಮಾತ್ರ ಸಖತ್ತಾಗಿತ್ತು. ಇದ್ರ ಜೊತೆ ಇದು ಗುರಳ್ ಪುಡಿ ಆಗಿರ್ಬೋದು, ಯಾವುದಾದ್ರೂ ಪುಡಿ ಅಥವಾ ಮೊಸರು ಹಾಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನನ್ನ ಮಗಳು ಬೀಟ್ರೂಟ್ ತಿನ್ನಕ್ಕೆ ಓಡಾಡ್ತಾ ಇರ್ತಾಳೆ. ಬೀಟ್ರೂಟು, ಕ್ಯಾರೆಟು, ಆಲೂಗಡ್ಡೆ ತಿನ್ನಕ್ಕೆ ಓಡಾಡ್ತಾ ಇರ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಕ್ಯಾಪ್ಸಿಕಮ್ ರೈಸ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.